ಆತ್ಮೀಯರೆಲ್ಲರಿಗೂ ನಮಸ್ಕಾರ. ಗೃಹ ಕಲಾನಿಧಿ ಚಾನಲ್ಗೆ ಸ್ವಾಗತ. ಶಿವರಾತ್ರಿ ಹಬ್ಬದ ರಾತ್ರಿಗೆ ನಾನೇನು ಫಲಹಾರ ಮಾಡ್ತಾಯಿದ್ದೀನಿ ಇದನ್ನು ತೋರಿಸ್ತಾ ಇದ್ದೀನಿ. ಗೋಧಿ ನುಚ್ಚಿನ ಕಿಚಡಿ ಅಂಥೇಳಿ. ಗೋಧಿ ನುಚ್ಚು ನೋಡಿ ತುಂಬಾ ದೊಡ್ಡದಾಗೇ ಇದೆ. ಇದು ರವೆ ಥರ ಇಲ್ಲ, ಕಡಕ್ಕಾಗಿ ಹರಳರಳಾಗೆ ದೊಡ್ಡದಾಗಿದೆ. ಇದನ್ನು ಆಲ್ಮೋಸ್ಟ್ ಒಂದು ಮುಕ್ಕಾಲು ಪಾವಷ್ಟು ತಗೊಂಡಿದ್ದೀನಿ. ಇದಕ್ಕೆ ಅರ್ಧ ಪಾವಷ್ಟು ಹೆಸರು ಬೇಳೆ. ಇದನ್ನು 2 ಸಲ ತೊಳೆದು ನೆನೆಸಿಟ್ಕೊಳ್ಳೋಣ. ತೊಳೆದಿಟ್ಟಿದ್ದೀನಿ, ನೆನೆಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಈ ಗೋಧಿ ನುಚ್ಚಿನ ಕಿಚಡಿಗೆ ತರಕಾರಿಗಳು ಕ್ಯಾರೆಟು, ಹಸಿ ಬಟಾಣಿ, ಬೀನ್ಸು, ಟೊಮೊಟೊ, ಕ್ಯಾಪ್ಸಿಕಮ್ಮು, ಜೊತೆಗೆ ಗೋಬಿ, ಬೇಬಿ ಕಾರ್ನು ಇವುಗಳನ್ನು ಸಹ ಹಾಕ್ಕೊಬೋದು. ಆಮೇಲೆ ಅವರೆಕಾಳಿದ್ದರೆ ಅವರೆಕಾಳು ಸೀಸನಲ್ಲಿ ಅದನ್ನು ಬಳಸ್ಕೊಬೋದು. ಮತ್ತು ಒಂದು ಆಲೂಗೆಡ್ಡೆ, ಇದಿಷ್ಟು ತರಕಾರಿಗಳು. ಜೊತೆಗೆ ಉಪ್ಪು, ಖಾರ ಮತ್ತು ಲಿಂಬೆಹಣ್ಣು, ಕರಿಬೇವು, ಕೊತ್ತಂಬರಿ ಸೊಪ್ಪು. ಇದಕ್ಕೆ ಕಾಯಿ ತುರಿ ಸಹ ಬಳಸ್ಕೊಬೋದು. ಆಮೇಲೆ ನಂತರ ಒಗ್ಗರಣೆಗೆ ಎಣ್ಣೆ, ಜೀರಿಗೆ ಇದಿಷ್ಟು ಹಾಕಿ ಮಾಡ್ಕೊಳ್ಳುವಂಥದ್ದು. ಇದಕ್ಕೆ ಸನ್ಫ್ಲವರ್ ಆಯಿಲ್ ಹಾಕ್ತಾ ಇದ್ದೀನಿ, ಒಂದು 4 ಚಮಚದಷ್ಟು. ಒಂದು ಪಲಾವ್ ಎಲೆ, 1 ಲವಂಗ, 1 ಚಕ್ಕೆ, ಸ್ವಲ್ಪ ಘಮ ಬರಲಿಕ್ಕೆ ಅರ್ಧ ಚಮಚ ಜೀರಿಗೆ. ಬೇರೆ ಸಮಯದಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸಹ ಹಾಕ್ಕೊಬೋದು. ಒಂದು 4 ಶೇಂಗಾ ಬೀಜ ಹಾಕ್ತೀನಿ, ಬೆಂದಾಗ ಅದು ರುಚಿ ಇರುತ್ತೆ. ಇವಾಗ ತರಕಾರಿಗಳನ್ನೆಲ್ಲ ಹಾಕ್ಕೊಳ್ಳೋಣ. ಕ್ಯಾರೆಟು, ಬಟಾಣಿ ಕಾಳು, ಬೀನ್ಸು, ಕ್ಯಾಪ್ಸಿಕಮ್ಮು ಎಲ್ಲ ಒಟ್ಟಿಗೆ ಹಾಕ್ಕೊಳ್ಳುವಂಥದ್ದು. ಟೊಮೊಟೊ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಹಾಕ್ಕೊಳ್ಳೋಣ. ಇದಕ್ಕೆ ಅರಿಶಿನ, ತರಕಾರಿ ಹುರಿಲಿಕ್ಕೆ ಅಂಥೇಳಿ ಒಂದು ಸ್ವಲ್ಪ ಉಪ್ಪು, ಖಾರಕ್ಕೆ ಗಾಂಧಾರಿ ಮೆಣಸಿನ ಪುಡಿ ನಮ್ಮ ಖಾರಕ್ಕೆ ತಕ್ಕಷ್ಟು. ಇದನ್ನು ಹಾಕ್ಕೊಂಡು ಒಂದು 10% ಅಷ್ಟು ತರಕಾರಿಗಳನ್ನ ಹುರ್ಕೊಬೇಕಾಗತ್ತೆ. ಜೊತೆಗೆ ಆಲೂಗೆಡ್ಡೆ. ಈ ತರಕಾರಿಗಳ ಮೇಲೆ ಒಂದು ಲೇಯರ್ ಎಣ್ಣೆ ಕೂತಿದೆ, ಅಲ್ಲಿ ತನಕ ಹುರಿಬೇಕು. ಇವಾಗ ನಾವು ತೊಳೆದಿಟ್ಕೊಂಡಿರುವಂತಹ ಗೋಧಿ ನುಚ್ಚು ಮತ್ತು ಹೆಸರು ಬೇಳೆ ಹಾಕ್ಕೊಂಡು ಮತ್ತೆ 2 ನಿಮಿಷಗಳ ಕಾಲ ಹುರಿಬೇಕಾಗತ್ತೆ. ಇದ್ರ ಜೊತೆಗೇ ನಾನು ಟೊಮೊಟೊ ಸಹ ಹಾಕ್ತಾಯಿದ್ದೀನಿ. ಹಾಕ್ಕೊಂಡು ಸ್ವಲ್ಪ ಹುರ್ಕೊಳ್ಳೋಣ. ಎಷ್ಟು ನೋಡಿ ಕಲರ್ಫುಲ್ಲಾಗಿ ಕಾಣ್ತಾ ಇದೆಯಲ್ಲ. ನಮ್ಮನೇಲಿ ಎಲ್ಲರಿಗೂ ಇದಿಷ್ಟ. ನಾನು ಸಾಮಾನ್ಯ ತಿಂಗಳಲ್ಲಿ ಒಂದು 4-5 ಸಲ ಮಾಡ್ತಾ ಇರ್ತೀನಿ. ಇವಾಗ ಇದಕ್ಕೆ ನೀರು ಹಾಕ್ಕೊಳ್ಳೋಣ. ನಾನು ಅಂದಾಜಲ್ಲಿ ಹಾಕ್ತಾ ಇದ್ದೀನಿ. ನಿಮಗೆ ಉದುರು ಬೇಕು ಅಂದರೆ ಉದುರಾಗಿ ಕಡಿಮೆ ನೀರು ಹಾಕ್ಕೊಬೋದು. ಇಲ್ಲ ನಮಗೆ ಸ್ವಲ್ಪ ಮೆದುವಾಗಿ ಸ್ವಲ್ಪ ಮೆತ್ತಿಗೆ ಇರಲಿ ಅಂತ ಬೇಕಾದರೆ ಆ ರೀತಿ ಮಾಡ್ಕೊಬೋದು. ಹೆಸರು ಬೇಳೆ ಬೆಂದಿರಬೇಕು, ಆದರೆ ಇಡಿಯಾಗಿ ಕಾಳು ಸಿಗಬೇಕು ಅಂತಂದರೆ ಕಡಿಮೆ ನೀರು ಹಾಕ್ಕೊಳ್ಳಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು. ನಂದೆಲ್ಲವೂ ಕಣ್ಣಳತೆ ಅಂದಾಜಲ್ಲೇ ಹಾಕೋದು ನಾನು. 1 ಹೋಳು ಲಿಂಬೆಹಣ್ಣು ಪೂರ್ತಿ ರಸ ಹಿಂಡೋಣ. ಟೊಮೊಟೊ ಅದು ರುಚಿ ಕೊಡುತ್ತೆ ಹೊರತು ಅಷ್ಟೊಂದು ಹುಳಿ ಬಿಡೋದಿಲ್ಲ. ನಾನು ಇದೇ ಸಮಯದಲ್ಲೇ ಕೊತ್ತಂಬರಿ ಸೊಪ್ಪು ಸಹ ಹಾಕ್ಕೊಳ್ತೀನಿ. ಕಾಯಿ ತುರಿ ಹಾಕ್ಕೊಳ್ಳೋರು ಇದೇ ಸ್ಟೇಜಲ್ಲೇ ಕಾಯಿ ತುರಿ ಹಾಕ್ಕೊಬೋದು. ನೋಡಿ, ನೊರೆ ಬಂದು ಕುದೀತಾ ನೊರೆ ಬರ್ತಾ ಇದೆ. ಇವಾಗ ಮುಚ್ಚಳ ಮುಚ್ಚಿಬಿಟ್ಟು ಒಂದು 5 ವಿಷಲ್ ಕೂಗಿಸ್ಕೊಬೇಕಾಗತ್ತೆ.
ಇವತ್ತು ಯಾರ್ಯಾರು ಭಕ್ತಿಯಿಂದ ಉಪವಾಸ ಇದ್ದು ಶಿವನ ಪೂಜೆ ಮಾಡ್ತಾ ಇದ್ದಾರೋ ಅವರೆಲ್ಲರಿಗೂ ಶಿವನ ಅನುಗ್ರಹ ಸಿಗಲಿ ಅಂತ ಕೇಳ್ಕೊಳ್ತೀನಿ. ಜೊತೆಗೆ ಹೊಟ್ಟೆ ಅನ್ನೋ ಪರಮಾತ್ಮನ್ನು ಸಹ ನಾವು ತೃಪ್ತಿಪಡಿಸೋದು, ಸಮಾಧಾನ ಪಡಿಸೋದು ಸಹ ಒಂದು ಪುಣ್ಯದ ಕೆಲಸ ಅಂತ ನಾನು ಅಂದ್ಕೊಂಡಿದ್ದೀನಿ. ನಾಲ್ಕು ವಿಷಲ್ ಕೂಗಿಸಿದ್ದೀನಿ ನೋಡಿ. ನನಗೆ ಈ ಹದದಲ್ಲೇ ಬೇಕಿತ್ತು, ಅಂದರೆ ಈ ಥರ ಉದುರಾಗಿ ಈ ಥರ ಬೇಕಿತ್ತು. ಮೆತ್ತಗೂ ಇದೆ. ಆತ್ಮೀಯರೇ, ನಿಜಕ್ಕೂ ಈ ಕಿಚಡಿ ತುಂಬಾ ರುಚಿಯಾಗಿರುತ್ತೆ ಮತ್ತು ಹಗುರವಾಗಿರುತ್ತೆ, ದೇಹಕ್ಕೆ ಹೊಟ್ಟೆನೂ ತುಂಬತ್ತೆ. ಇದನ್ನು ನೀವು ಒಂದ್ಸಲ ಮಾಡ್ಕೊಂಡು ತಿಂದು ನೋಡಿ. ವೆಯ್ಟ್ ಲಾಸ್ಗೂ ಸಹ ಚೆನ್ನಾಗಿರುತ್ತೆ. ಗೋಧಿ ನುಚ್ಚಿನ ಕಿಚಡಿ. ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಶಿವರಾತ್ರಿ ಹಬ್ಬದ ಮತ್ತೊಮ್ಮೆ ಶುಭಾಶಯಗಳು. ಧನ್ಯವಾದಗಳು.